ನಮಸ್ಕಾರ, ಇದು ನನ್ನ ಫಸ್ಟ್ ವ್ಲಾಗ್. ಮುಖ ಗೊತ್ತಿದ್ದೆ ಲಾಸ್ಟ್ ವ್ಲಾಗ್ ನಂದು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಸೊ ಮನೇಲಿ ಕುತ್ಕೊಂಡು ಏನು ಮಾಡಲಿಕ್ಕೆ ಕೆಲಸ ಇಲ್ಲ, ಡಿಗ್ರಿ ಆಯಿತು, ಏನು ಮಾಡಬೇಕು ಅನ್ನೋ ಒಂದು ಯೋಚನೆಯಿಂದ ನಾನು ಕೂಡ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಬಂತು. ನಾನು ಕೆಲವರು ವ್ಲಾಗ್ ಎಲ್ಲ ನೋಡಿದೆ, ಏನಿಲ್ಲ ಸುಮ್ಮನೆ ಕುತ್ಕೊಳ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ಬರ 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 ಬರೋಣ. कैसा लगा मेरा मजाक? ಅವರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಅವರ ನೋವಿನ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಏನು ಅನಿಸ್ತದೆ, ಸೊ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು? ನನಗೂ ಪ್ರಾಬ್ಲಮ್ ಇದೆ ಅಲ್ವಾ? अबे जल्दी बोल, कल सुबह पनवेल निकलना है. ಇದೆ, ಬನ್ನಿ ಹೇಳು. ಎಸ್, ಈಗ ಮನೇಲಿ ಯಾರು ಕೂಡ ಇಲ್ಲ, ಒಬ್ಬನೇ ಇದ್ದಾನೆ. ಇವತ್ತು ವರಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಎಲ್ಲರೂ ಕೂಡ ಅಂದ್ರೆ ಮನೆಯವರೇ, ಅಮ್ಮ ಮತ್ತು ಅತ್ತಿಗೆ ಹೋಗಿದ್ದಾರೆ ವರಲಕ್ಷ್ಮಿ ಪೂಜೆಗೆ ದೇವಸ್ಥಾನಕ್ಕೆ. ಸೊ ಅವ್ರು ಬರುವಾಗ ಲೇಟ್ ಆಗ್ಬೋದು ಅಂತ ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ. ಡಿಗ್ರಿ ಆದ್ಮೇಲೆ ತುಂಬಾನೇ ಬೋರ್ ಆಗ್ತಾ ಇದೆ. ಸೊ ಮನೆಯಲ್ಲಿ ಏನೂ ಮಾಡಕ್ ಕೆಲಸನೂ ಇಲ್ಲ. ಸೊ ಕೆಲಸ ಇಲ್ಲ ಅಂತ ಹೇಳಿ ಆದ್ಮೇಲೆ ನೀವು ಅನ್ಕೊಳ್ಬೋದು ಹಿಂಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸನ್ನಿ ಅಂತ. ಬಟ್ ಸ್ಟಿಲ್ ಅದು ನೋಡ್ತಿದ್ದಾನೆ, ಸಿಗ್ತಾ ಇಲ್ಲ ಅಷ್ಟೇ ನನಗೆ ಬೇಕಾಗುವಂಥದ್ದು. ಆದರೂ ಕೂಡ ಕಾಲೇಜ್ ಮುಗಿಬೇಕಂತ ತುಂಬ ಆಸೆ ಇತ್ತು, ಬೇಗ ಬೇಗ ಒಮ್ಮೆ ಮುಗಿಲಿ ಅಂತ. ಬಟ್ ಸ್ಟಿಲ್ ಫ್ರೆಂಡ್ಸ್ ಅವರನ್ನು ಮಿಸ್ ಮಾಡ್ಕೊಳ್ತೇನೆ. ಅದರಲ್ಲೂ ಕೂಡ ಬೆಂಚ್ ಮೇಟ್ ಅವರನ್ನು ತುಂಬಾ ಮಿಸ್ ಮಾಡ್ಕೊಳ್ತೇನೆ. ಇನ್ಕ್ಲೂಡ್ ಸಾತ್ವಿಕ್ ಆ್ಯಂಡ್ ದೀಪಕ್ ಶೆಣೈ. ಆ್ಯಂಡ್ ಈಗ ಮನೇಲಿ ಒಬ್ಬನೇ ಇರೋದ್ರಿಂದ ಏನು ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ಲಾಗ್ ಮಾಡಬೇಕು ಅಂತ ತುಂಬ ದಿವಸದಿಂದ ಒಂದು ಆಸೆ ಇತ್ತು. ಲಾಗ್ ಮಾಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೇನೋ, ಸ್ವಲ್ಪ ಇದ್ದ ಮರ್ಯಾದೆಲ್ಲ ಹೋಗಿದೆ. ಆದರೂ ಅದೊಂದು ಸ್ವಲ್ಪ ಮರ್ಯಾದೆ ಇತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಬೇಡ ಅಂತ ಅನಿಸ್ತಾ ಇತ್ತು, ಲಾಗ್ ಮಾಡೋದು ಬೇಡ ಅಂತ. ಅಂದ್ರೆ ತಮಾಷೆ ಮಾಡ್ಬೋದು, ಯಾರಾದ್ರೂ ಹೋದಾಗ ಮುಂದೆ ಎಲ್ಲರೂ ಕೂಡ ಚಂದ ಮಾತಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಿಂತ ವಿಷಯನೇ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ, ಯಾರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಆಗಿರ್ಲಿಕ್ಕಿಲ್ಲ. ಮುಂದೆ ತುಂಬಾ ಚಂದ ಹಿಂದೆ ಅಂತ ಹೇಳೋರು ತುಂಬಾ ಮಂದಿ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಆಗಿದೆ ಪರ್ಸನಲ್ ಆಗಿ, ಯಾಕಂದ್ರೆ ನಾನು ರೀಲ್ಸ್ ಮಾಡೋದ್ರಿಂದ ತುಂಬಾ ಹತ್ರದಿಂದ ಅದನ್ನು ಫೀಲ್ ಮಾಡ್ತೇನೆ. ಟ್ರೋಲ್ ಪೇಜ್ನವರಿಗೆ ಸಿಕ್ಕಿದ್ರೆ ಅಂದರೆ ಕೆಲವೊಮ್ಮೆ ಟ್ರೋಲ್ ಪೇಜ್ಗಳೆಲ್ಲ ಹೇಗಿರ್ತದೆ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರಪ್ಪ, ಅದರಲ್ಲಿ ಏನಿಲ್ಲ. ಕೆಲವರು ಹಿಟ್ ಆಗ್ಲಿಕ್ಕೆ ಕಾರಣನೇ ಟ್ರೋಲ್ ಪೇಜ್ ಅವರಾಗಿರ್ತಾರೆ. ಅಂದರೆ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಮನ್ಮುಕ್ಲಿಕ್ಕೆ ಕೂಡ ಟ್ರೋಲ್ ಪೇಜ್ ಅವರೇ ರೀಸನ್ ಆಗಿರ್ತಾರೆ. ಸೊ ನನಗೆ ಅದೊಂದು ಭಯ ಇದ್ದಿದ್ರಿಂದ ನಾನು ಹಿಂಜರಿತಾ ಇದೆ ಲಾಗ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಮಾಡುವಂತ ಅನಿಸ್ತಾ ಇತ್ತು, ಹಾಗಾಗಿ ಮಾಡ್ತಿದ್ದೇನೆ. ನೀವೀಗ ಕೇಳ್ತಿದ್ದೀರಾ, ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು, MB ಕೂಡ ವೇಸ್ಟು. चीटिंग करता है तू, चीटिंग करता है तू. ಆದರೂ ನೀವೊಂದು ಸರಕ ಪರ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಸಾಕು. ಆ್ಯಂಡ್ ನಿಮ್ಮ ಇದರಲ್ಲಿರುವ ಬೆಲ್ಲನ್ನು ಬಳಿ ಸಾಕು. ಪ್ಯಾರಿ ಸಮझ ಗई. ಬೆಲ್ ಯಾಕೆ ಬಡಿತೀರಾ ಅಂದರೆ ನೋಟಿಫಿಕೇಶನ್ ನೆಕ್ಸ್ಟ್ ನಾನು ಹಾಕಿದರೆ, ನಂಗೆ ಗೊತ್ತಿಲ್ಲ ಇದರಲ್ಲಿ ನನ್ನ ಮಾನ ಮರ್ಯಾದೆ ಹೋಗ್ತದೆ ಇಲ್ವಾ ಅಂತ. ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮ್ ನಾನು ಹಾಕಿದರೆ ನೋಟಿಫಿಕೇಶನ್ ಬರಬೇಕಲ್ವಾ. ಸೊ ನನ್ನ ಫ್ಯಾನ್ ಏನಾದಾದರೆ ಫ್ಯೂಚರಲ್ಲಿ ಹೇಳೋಕ್ಕಾಗಲ್ಲ. ಅನಿಸಿರ್ಬೋದು ಆಗದಿಂದ ನಾನು ಮಾತಾಡಿದ ಕೇಳಿ ನಾನೊಂದು ಮಿನಿಮಮ್ ಒಂದು 20 ಸತಿ ಆದರೂ ಬಟ್ ಸ್ಟಿಲ್ ಅಂತ ಹೇಳಿರ್ಬೋದು. ಒಂದು ಅಭ್ಯಾಸ, ಏನು ಮಾಡ್ಲಿಕ್ಕೆ ಆಗಲ್ಲ. ಮೊದಲು ಸೋಸೋ ಅಂತ ಹೇಳ್ತಿದ್ದೆ ನಾನು. ಎಲ್ಲಿಯಪ್ಪ ಜೇಂಕಾರಕ್ಕೆ ಹೋಗಿದ್ದೆ. ಸೊ ಅದರಲ್ಲಿ ನಾನು ಫ್ಯಾಷನ್ ವಾಕಲ್ಲಿ ಫೈನಲ್ ರೌಂಡಿಗೆ ಸೆಲೆಕ್ಟ್ ಆದಾಗ ಕ್ವಶನ್ ಕೇಳಿದಾಗ ನಾನು ಆನ್ಸರ್ ಮಾಡೋದಕ್ಕಿಂತ ಜಾಸ್ತಿ ಸೋ ಅಂತಾನೆ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ. ನನಗೇನು ಒಂಥರ ಆಗ್ತಿತ್ತು, ಅಯ್ಯೋ ಅಲ್ಲಿ ಆಡಿಯನ್ಸ್ ಅವ್ರಿಗೆ ಎಂತ ಅನಿಸಿರ್ಬೋದು ಅಂದರೆ ನನಗೆ ಸೋ ಬಿಟ್ಟು ಏನು ಬರಲ್ವಾ ಅಂತ ಅನಿಸಿರ್ಬೋದು. ನನಗೇನು ಅನಿಸ್ತು, ಬಟ್ ಅವ್ರಿಗೆ ಅನಿಸಿದ್ರೆ ಏನು ತಪ್ಪಿಲ್ಲ ಬಿಡಿ. तू समझा? हाँ नहीं तू समझा नहीं. ಕೂಡ ಅದು ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅಂದರೆ ಯಾರಾದರೂ ಒಬ್ರು ಅವರಿಗೆ ಅಂದರೆ जलीना तेरी भी जलीना
ಸೊ ಬಟ್ ಸ್ಟಿಲ್ ಅಂತ ಯೂಸ್ ಮಾಡಿದರೆ ಬೇರೆಯವರು ಯಾವುದಾದ್ರೂ ಒಂದು ವರ್ಡನ್ನು ಯೂಸ್ ಮಾಡ್ತಾನೆ ಇರ್ತಾರೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಅಂದರೆ ನಾವು ಮಾತಾಡೋಂಗೆ ಗೊತ್ತಾಗಲ್ಲ. ಅಂದರೆ ಫ್ಲೂಯೆಂಟಲ್ಲಿ ನಾವು ಹೇಳ್ತಾ ಹೋಗ್ತೇವೆ, ಬಟ್ ಸ್ಟಿಲ್ ಅದು ಮತ್ತೆ ವಾಪಸ್ ರೀಕ್ರಿಯೇಟ್ ಅಂದರೆ ಏನಾದರೂ ವೀಡಿಯೋ ಮಾಡಿದರೆ ನೋಡ್ಬೋದು. ಬಟ್ ಸ್ಟಿಲ್ ಬೇರೆಯವ್ರ ಹತ್ರ ಮಾತಾಡಿದರೆ ನಮಗೆ ನೋಡೋಕ್ಕಾಗಲ್ಲ. ಆಲೋಚನೆ ಮಾಡಿರೋದು ಆಲೋಚನೆ ಬರಲ್ಲ. ಈಗಿನ ಮೆಮೊರೀಸಿ ಅಂತ ಕೇಳಬೇಕಂತೇನಿಲ್ಲ. ಆಗ ಒಂದು ನಿಮಿಷದಿಂದ ಏನಾದರೂ ಮಾಡಿದರೆ ಅದು ಮತ್ತೆ ನಮಗೆ ನೆನಪಾಗಲ್ಲ, ನಾನು ಏನು ಮಾಡಿದೆ ಅಂತ. ಬಟ್ ಸ್ಟಿಲ್ ಅದು ಯಾವಾಗ ನೆನಪಾಗಲಿಲ್ಲ ಅಂದರೂ ಕೂಡ ಅಂದರೆ ಕೆಳಗೆ ಅನಿಸ್ಬೋದೆ ಹಾಗೇನಿಲ್ಲ ಅಂತ. औरत का चक्कर बाबू भैया, औरत का चक्कर बहुत बेकार होता है. ಎಕ್ಸಾಮಲ್ಲಿ ಆದರೂ ಹಾಗೆ ಆಗಿರುತ್ತೆ. ಅಂದರೆ ಎಕ್ಸಾಮ್ ಹೋಗೋ ಮುಂಚೆ ನಾವು ಓದಿರ್ತೇವೆ, ಎಕ್ಸಾಮ್ ಹಾಲಿಗೆ ಒಳಗೆ ಹೋಗಿ ಆದಮೇಲೆ ಅದು ಕ್ವಶನ್ ಬಂದಿರುತ್ತೆ, ಬಟ್ ಸ್ಟಿಲ್ ಅದು ಎಲ್ಲಿ ಹೋಗಿದ್ದೆ, ನಾನು ಆಗ ಹೋಗಿ ಬಂದೆ. ಬಟ್ ಆದರೂ ಕೂಡ ನೀವು ಗಮನಿಸಿರ್ಬೋದು, ನಾನು ಈಗ ಕೂಡ ಬಟ್ ಸ್ಟಿಲ್ ಅಂತ ವರ್ಡ್ ಯೂಸ್ ಮಾಡಿದೆ. ಸೊ ಸಾರಿ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಬಂದೇ ಬರುತ್ತೆ ಅದು. ಇಲ್ಲಿ ತನಕ ನನ್ನ ಲಾಗನ್ನು ನೋಡಿ ನಿಮ್ಗೆ ಅನಿಸುವಂತಹ ಕಟ್ಟ ಕಡೆಯ ಆಲೋಚನೆ ಏನಂದರೆ, ಬೇಗಲ ಮನ್ಪಿರದಾಲ ಬೇಲೆಜ್ಜಿ, ತೂಪುನಗ್ಲೆ ಎಂಕ್ಲೆಗ್ಲದಾಲ ಬೇಲೆಜ್ಜಿ. ಆದರೂ ಕೂಡ ಪರವಾಗಿಲ್ಲ, ಇಲ್ಲಿ ತನಕ ನೀವು ನೋಡಿದಿರಲ್ಲ, ನಿಮ್ಮದು ದೊಡ್ಡದು ಮನಸ್ಸು. ಸೊ ಹಾಗಾಗಿ ಮುಂದಿನ ವಿಡಿಯೋ ನಾನು ಹಾಕ್ತೇನೆ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. चल झूठा. ನೀವು ಮಾಡುವಂತಹ ಕೆಲಸ ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮತ್ತೆ ಒಂದು ಲೈಕ್ ಬಟನ್ ಒತ್ತಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. Choice is yours. Thank you. Bye-bye. I love you all. Okay, thank you. Bye. Good evening. Okay, bye.